ಇಂದು ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬ. ಪುನೀತ್ ಸ್ಮಾರಕಕ್ಕೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ದೇವಸ್ಥಾನದ ಮಂಟಪದ ಮಾದರಿಯಲ್ಲಿಯೇ ಸ್ಮಾರಕಕ್ಕೆ ಅಲಂಕಾರ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಪು ಸಮಾಧಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಕುಟುಂಬಸ್ಥರಿಂದ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ ಯುವ ರಾಜ್ಕುಮಾರ್ ಅಪ್ಪು ರಾಜ್ಕುಮಾರ್ ಪಾರ್ವತಮ್ಮ ಸ್ಮಾರಕಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕಂಠೀರವ ಸ್ಟುಡಿಯೋಗೆ ಅಪ್ಪು ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಅನ್ನದಾನ, ರಕ್ತದಾನ ಸೇರಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತಿಗೂ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆಗೆ ಇಲ್ಲ ಅಂತ ಶಾರೀರಿಕವಾಗಿ ಅನಿಸಿದ್ರು ಅವರ ಹುಟ್ಟುಹಬ್ಬ ಬಂದಂಥ ಸಂದರ್ಭದಲ್ಲಿ ಎಷ್ಟು ವಿಜೃಂಭಣೆಯಿಂದ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ಅವರ ಕುಟುಂಬಸ್ಥರು ಮತ್ತು ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ 50ನೇ ಹುಟ್ಟುಹಬ್ಬ. ಆ ಕಾರಣಕ್ಕಾಗಿ ಪುನೀತ್ ಸ್ಮಾರಕಕ್ಕೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಅಲ್ಲಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ದೇವಸ್ಥಾನದ ಮಂಟಪದ ಮಾದರಿಯಲ್ಲಿಯೇ ಸ್ಮಾರಕಕ್ಕೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಪು ಸಮಾಧಿಗೆ ವಿಶೇಷ ಪೂಜೆಯನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಅವರ ಕುಟುಂಬಸ್ಥರು ಮಾಡಲಿದ್ದಾರೆ. ಈಗಾಗಲೇ ಆ ಸ್ಥಳಕ್ಕೆ ಯುವರಾಜ್ಕುಮಾರ್ ಅವರು ತೆರಳಿದ್ದಾರೆ. ಅಪ್ಪು ರಾಜ್ಕುಮಾರ್ ಪಾರ್ವತಮ್ಮ ಸ್ಮಾರಕಕ್ಕೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಕಂಠೀರವ ಸ್ಟುಡಿಯೋಗೆ ಅಪ್ಪು ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಇವತ್ತಂತೂ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅವರ ಅಭಿಮಾನಿಗಳು ಆಗಮಿಸ್ತಾರೆ. ಹಿರಿಯರು ಕಿರಿಯರು ಪ್ರತಿಯೊಬ್ಬರು ಕೂಡ ಆಗಮಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಪ್ರತಿ ವರ್ಷವೂ ಅಪ್ಪು ಅವರ ಹುಟ್ಟುಹಬ್ಬ ಅಂತಂದರೆ ಒಂದು ವಿಶೇಷವಾದಂಥ ಆಚರಣೆಯ ಜೊತೆಗೆ ಒಂದು ಅರ್ಥಪೂರ್ಣ ಆಚರಣೆ ಅಂತೂ ಇದ್ದೇ ಇರತ್ತೆ. ಅಪ್ಪು ನಮ್ಮ ಜೊತೆಗಿದ್ದಾಗ್ಲೂ ಅಪ್ಪು ಇಲ್ಲ ಅನ್ನುವಂಥ ಬೇಸರ ಇದ್ರೂ ಕೂಡ ಇವತ್ತು ಯಾವ್ಯಾವ ರೀತಿಯಾದಂಥ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ. ಇವತ್ತು 50ನೇ ಹುಟ್ಟುಹಬ್ಬದ ಸಂಭ್ರಮ ಹೇಗೆ ತಯಾರಿ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳು, ಕುಟುಂಬಸ್ಥರು ಅಂತ ರಮೇಶ್? ನೀತಿ ಏನು ಕನ್ನಡ ಕಂಡಂಥ ಶ್ರೇಷ್ಠ ನಟ, ಆ ಕನ್ನಡದ ಕೋರ ನಟ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಇವತ್ತಿನ ಸಂದರ್ಭದಲ್ಲಿ ಏನು ಅವರ ಸನ್ನಿಧಿ ಅಂತ ಏನು ಕರಿತೀವಿ ಅದನ್ನು ಸಮಾಧಿ ಅಂತ ಕರೆಯೋದಕ್ಕೆ ಯಾವ ಅಭಿಮಾನಿಗಳು ಕೂಡ ಇಷ್ಟಪಡೋದಿಲ್ಲ. ಆ ಸನ್ನಿಧಿಯ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಸೇರಿಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಅವರ ಒಂದು ಸನ್ನಿಧಿಯನ್ನು ಮಂಟಪದ ರೀತಿಯಲ್ಲಿ ರೆಡಿ ಮಾಡಿ ಹಲವಾರು ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಅಪ್ಪು ಅವರು ನಮ್ಮ ಜೊತೆ ಇಲ್ಲ ಅಂತೇಳಿ ಯಾರೂ ಅಂದ್ಕೊಳ್ಳೋದಿಲ್ಲ. ಯಾಕಂತಂದರೆ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಮಾನಸಿಕವಾಗಿ ಅಭಿಮಾನಿಗಳ ಜೊತೆಯಲ್ಲಿ ಅವರು ಪ್ರತಿಯೊಂದು ಕನ್ನಡ ಸಿನಿಮಾಗಳ ಗೆಲುವಲ್ಲಿ ಖಂಡಿತವಾಗಿ ಇದ್ದೇ ಇರ್ತಾರೆ. ಇವತ್ತು ಕೂಡ ಪ್ರತಿ ಬಾರಿ ಅಂತ ಈ ವರ್ಷವೂ ಕೂಡ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಸಾಕಷ್ಟು ಜನ ಅಭಿಮಾನಿಗಳು ಅವ್ರ ಫೋಟೋಗಳನ್ನ ಇಟ್ಕೊಂಡು ಹೂಗಳನ್ನ ಇಟ್ಕೊಂಡು ಅವರು ಸೆಲೆಬ್ರೇಷನ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಅಪ್ಪು ಅವರು ಅಂತಂದ್ರೆ ಒಂದು ಸೆಲೆಬ್ರೇಷನ್. ಇವಾಗ ಅಪ್ಪು ಅವರು ನಮ್ಮ ಜೊತೆ ಇಲ್ಲ ಅನ್ನೋದನ್ನ ಒಂದು ಅದನ್ನು ಒಪ್ಕೊಳ್ಳೋಕ್ಕಾಗ್ದೇನೂ ಕೂಡ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಿ? ಸರ್, ಅವನು ತಮಿಳ್ನಾಡು, ನಾನಿರೇ ಬೆಂಗಳೂರಲ್ಲೇ ಇರೋದು. ಈಗ ನಮ್ಮ ದೇವ್ರನ್ನ ನೋಡೋಕ್ಕಂತ ಬಂದಿದ್ದೀನಿ. ನನ್ನ ದೇವರು ಯಾವತ್ತೂ ನನ್ನ ಜೊತೆಗೆ ಇರ್ತಾರೆ ಅಂತ ನನಗೆ ಅಭಿಮಾನ ಇದೆ. ನನ್ನ ದೇವ್ರು ಯಾವತ್ತು ನನ್ನ ಜೊತೆಗೆ ಇದ್ದೇ ಇರ್ತಾರೆ. ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ. ಅವರೇ ನನಗೆ ಬೇಕು ಅಂತ ಬಂದಿದ್ದೀನಿ. ನಾನು ತಮಿಳವನು ಇದ್ರೂ ನಾನು ಬಂದಿದ್ದೀನಿ. ಇದೇ ಭಗವಂತ ನನಗೆ ಇದ್ದಾರೆ ಜೊತೆಗೆ ಅಂತ ಒಂದು ಅಭಿಮಾನ ಇದೆ ಸರ್. ನಿತ್ಯ ನೋಡೋದು ಈಗ ಸಾಕಷ್ಟು ಜನ ಅಪ್ಪು ಅವರಿಗೆ ಕೇವಲ ಕನ್ನಡ ಮಾತ್ರ ಅಲ್ಲ, ಭಾರತದಾದ್ಯಂತ ಅಭಿಮಾನಿಗಳಿದ್ದಾರೆ. ಅವ್ರ ಅಚ್ಚುಗಳಲ್ಲಿ ಸಾಕಷ್ಟು ಮಹಿಳಾ ಅಭಿಮಾನಿಗಳಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ ಸರ್. ನನಗೆ ಅಪ್ಪು ಬಾಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ವಿದ್ಯಾರಾಣಿಪುರದಿಂದ ಅವ್ರಿಗೋಸ್ಕರ ಬರ್ತಾನೆ ಇರ್ತೀನಿ. ಯಾವಾಗಲೂ ನಿನ್ನೆನೂ ಬಂದು ಹೋಗಿದ್ದೀನಿ, ಇವತ್ತೂ ಬಂದಿದ್ದೀನಿ. ಅಪ್ಪು ಅವರು ಇಲ್ಲ ಅಂತ ಇಲ್ಲ, ಅವರು ನಮಗೆ ದೇವರು. ಅವ್ರು ಇದ್ದೇ ಇದ್ದಾರೆ ನಮ್ಮ ಜೊತೆಗೆ, ಅಷ್ಟು ನೆನೆಸ್ಕೊಳ್ತೇನೆ. ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಮಹಿಳಾ ಅಭಿಮಾನಿ ಕೂಡ ಇದ್ದಾರೆ. ಇಲ್ಲಿ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ ಅಪ್ಪು ಸರ್ ಬಗ್ಗೆ. ಅಪ್ಪು ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ಚಿಕ್ಕ ಮಗುವಿಂದ ಎಲ್ಲರೂ ಕೂಡ ಇಷ್ಟಪಡುವಂಥ ವ್ಯಕ್ತಿತ್ವ ಅದು. 50ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸಾಕಷ್ಟು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ಕಳೆದ 2 ದಿನಗಳಿಂದ ಅಪ್ಪು ಅವರ ಮೊದಲ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆಯಿತು. ಆ ಡಬಲ್ ಧಮಾಕ ಒಂದು ಫ್ಯಾಮಿಲಿ ಜೊತೆಗಿದೆ. ಇಲ್ಲೊಬ್ರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ಸರ್, ಬೆಂಗಳೂರಿಂದ ಬಂದಿದ್ದೀವಿ. ಸರ್, ಅಪ್ಪು ಅವ್ರ ಬಗ್ಗೆ ಹೇಳಿ. ಅಪ್ಪು ಅವ್ರ ಬಗ್ಗೆ ದೇವರೇ ಒಂದು, ಅವರೊಂದು ಸರ್. ಅವರು ಯಾವ ಸಿನಿಮಾ ನೋಡಿದ್ರಿ ಸರ್? ಎಲ್ಲ ಸಿನಿಮಾ ನೋಡಿದ್ವಿ ಸರ್. ಸರ್,
ಅಷ್ಟೇ ಅಂತಲ್ಲ ನೀತಿ, ಸಾಕಷ್ಟು ಜನ ಅಭಿಮಾನಿಗಳು ಬೇರೆ ಕಡೆ ಬರ್ತಾನೆ ಇರ್ತಾರೆ. ಅಂದ್ರೆ ಸೆಲೆಬ್ರೇಷನ್ ಅಂತ ಆಗ್ಲೇ ಹೇಳಿದ್ನಲ್ಲ ನಿನಗೆ, ಒಂದು ಸೆಲೆಬ್ರೇಷನ್, ಅಪ್ಪೊಂದು ಸೆಲೆಬ್ರೇಷನ್. ಇವಾಗ ಸಿನಿಮಾ ಅವ್ರ ಜೊತೆ ಸಿನಿಮಾಗಳು ಬರ್ತಾ ಇರ್ತವೆ, ಬೇರೆ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಅವ್ರ ಅಭಿಮಾನಿಗಳು ಅನ್ನದಾನ ಮಾಡೋ ಮುಖಾಂತರ, ರಕ್ತದಾನ ಮಾಡೋ ಮುಖಾಂತರ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿಂದ ಬಂದಿದ್ದೀರಿ? ನಾವು ಸೊಂಡೂರು ಬಳ್ಳಾರಿ ಡಿಸ್ಟಿಕ್ಕಿಂದ ಬಂದಿದ್ದೀವಿ. ಸರ್, ಹೇಳಿ ಸರ್, ಅಪ್ಪು ಸರ್ ಬಗ್ಗೆ. ಅಪ್ಪು ಸರ್ ಹೇಳ್ಬೇಕಂದ್ರೆ ಅಂಥ ವ್ಯಕ್ತಿ ಮತ್ತೆ ಸಿಗೋದು ಭಾಳ ಕಷ್ಟ. ಆ ಆ್ಯಕ್ಟಿಂಗ್, ಆ ಡ್ಯಾನ್ಸ್ ಸೂಪರ್, ಫ್ಯಾಂಟಾಸ್ಟಿಕ್. ಏನೇನೆಲ್ಲ ನೀವು ಅಳವಡಿಸ್ಕೊಂಡಿದ್ದೀರಿ ಅಪ್ಪು ಸರ್ ಜೀವನದ್ದು? ಏನಿಲ್ಲ, ಅವ್ರ ನಡವಳಿಕೆ, ಸಿಂಪ್ಲಿಸಿಟಿ, ಈ ಥರ. ಸೊ ನಿತಿ, ಅಪ್ಪು ಅಂದ ತಕ್ಷಣ ಸರಳತೆಯಿಂದ ನೆನಪಾಗೋದು. ಅವ್ರಿಗೆ ಯಾವುದೇ ರೀತಿಯಾದಂಥ ಅಹಂ ಇರ್ತಿರ್ಲಿಲ್ಲ, ಎಲ್ಲರೂ ಪ್ರೀತಿಸುವಂಥ ವ್ಯಕ್ತಿ, ವ್ಯಕ್ತಿತ್ವ ಗುಣ ಇದ್ದಂಥ ವ್ಯಕ್ತಿ. ದುರದೃಷ್ಟವಶಾತ್ ದೇವರು ನಮ್ಮಿಂದ ಕಿತ್ಕೊಂಡ್ರು ಕೂಡ ಈ ಥರ ಅಭಿಮಾನಿಗಳ ಜೊತೆಯಲ್ಲಿ ಅವ್ರು ಯಾವಾಗಲೂ ಇದ್ದೇ ಇರ್ತಾರೆ. ಸಾಕಷ್ಟು ಮಹಿಳಾ ಅಭಿಮಾನಿ ಇದ್ದಾರೆ. ಹಾಯ್ ಮೇಡಮ್, ಹೇಳಿ. ಏನಿಲ್ಲ, ಅವ್ರಿಗೆ ನೋಡಬೇಕು ಅಂತ ನಮ್ಗೆ ಆಗಲಿಲ್ಲ. ಆದರೆ ಅವ್ರನ್ನ ಇವಾಗ ಬರ್ತಡೆ, ನಾವು ಗುಲ್ಬರ್ಗದಿಂದ ಬಂದಿರೋದು. ತುಂಬ ಇದು ಆಗುತ್ತೆ. ನಮ್ಮ ಅಮ್ಮನ್ನು ಕಳ್ಕೊಂಡಿದ್ದೀವಿ ನಾವು. ಅವ್ರನ್ನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ, ಅಷ್ಟು ನೋವಾಗುತ್ತೆ ಇವ್ರನ್ನ ಮಾಡಿದ್ದು. ಆದರೆ ಅವ್ರನ್ನಂತೂ ನಮಗೆ ನೋಡೋಕೆ ಸಿಗಲಿಲ್ಲ. ನಾವು ಎಷ್ಟೋ ಇದು ಮಾಡಿದ್ವಿ. ನಾವು ಗುಲ್ಬರ್ಗ ನಮ್ಮ ಥರನೇ ಎಷ್ಟೋ ಜನ ಇದ್ದಾರೆ, ನೋಡಿಲ್ಲ ಅವ್ರನ್ನ. ಬಟ್ ಇಲ್ಲಿಗೂ ಬರೋಕ್ಕಾಗಿಲ್ಲ, ಯಾಕಂದ್ರೆ ಹಳ್ಳಿಯಲ್ಲ ಇರೋದು, ಅವರು ಬರೋಕ್ಕಾಗಿಲ್ಲ. ನಾವು ಇಲ್ಲಿಗೇನೋ ಬಂದಿದ್ದೀವಿ, ಅದು ನಮ್ಮ ಪುಣ್ಯ. ಅವ್ರನ್ನ ಜೀವಂತವಾಗಿ ನೋಡೋಕ್ಕಾಗಲಿಲ್ಲ. ಇವಾಗ ಅವ್ರು ಇಲ್ಲ ಅಂತ ನೆನೆಸ್ಕೊಳ್ಳೋದು, ನಾವು ಇಲ್ಲ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ನಾವು ಅಭಿಮಾನಿಗಳು, ಅವ್ರ ಫ್ಯಾಮಿಲಿಗೆ ಅವ್ರು ಇಲ್ಲ ಅಷ್ಟೇ. ಅವರೆಲ್ಲರೂ ಅಜರಾಮರನೇ. ಅವರು ಎಲ್ಲರಲ್ಲಿ ಜೀವಂತವಾಗಿದ್ದಾರೆ. ನಮ್ಮ ಅಮ್ಮನ ಕಳ್ಕೊಂಡಾಗ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವಾಗಿದೆ ನಮಗೆ. ಬಟ್ ಇವತ್ತು ಬರ್ತಡೇ ಬಂದಿದ್ದೀವಿ. ಸ್ಕೂಲು ಎಲ್ಲ ಮಕ್ಕಳನ್ನೆಲ್ಲ ಹೇಳ್ಬಿಟ್ಟು ಬಂದಿದ್ದೀವಿ. ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಓಡಿ ಬಂದಿದ್ದೀವಿ ಇಲ್ಲಿಗೆ. ಇವಾಗ ಅವ್ರನ್ನಂತ ನೋಡೋಕ್ಕಾಗಲಿಲ್ಲ. ನಾವು ಎಲ್ಲೋ ಒಂದು ಸಣ್ಣ ಹಳ್ಳಿಲಿರೋರು. ಬಟ್ ಇವಾಗ ಅವ್ರ ಅಣ್ಣ ಅದರ ಮನೆ ಆರೋಗ್ಯ ಸರಿ ಇರಲಿಲ್ಲ, ಶಿವಣ್ಣವ್ರಿಗೆ. ನಮ್ಮ ಮನೆಯವರು ಅವರು ತುಂಬ ಫ್ಯಾನ್ ಅವ್ರದ್ದು. ನಾವು ಯಾವುದೇ ಇದನ್ನು ಬಿಟ್ಟಿಲ್ಲ. ಅವ್ರು ನೋಡೋದು, ಮಾತಾಡೋದು, ಸ್ಟೈಲು ಎಲ್ಲ ನಮ್ಗೆ ತುಂಬ ಇಷ್ಟ. ಇವ್ರನ್ನಂತೂ ನೋಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವ್ರನ್ನ ನೋಡಬೇಕು ಅಂತ ಇಲ್ಲಿ ತನಕ ಬಂದು ನಿಂತಿದ್ದೀವಿ. ನಿತಿ, ಇದು ನೋಡಿ, ಯಾವುದೋ ಒಂದು ಗುಲ್ಬರ್ಗದ ಒಂದು ಹಳ್ಳಿಯಿಂದ ಬಂದಿರತಕ್ಕಂಥವ್ರು ತನ್ನ ತಾಯಿಗೆ ಹೋಲಿಕೆ ಮಾಡ್ತಾರೆ. ಪುನೀತ್ ಅವರು ನಮ್ಮ ತಾಯಿನ ಕಳ್ಕೊಂಡಾರ, ಅಷ್ಟೇ ದುಃಖ ಆಯಿತು ಅಂತೇಳಿ. ಅಪ್ಪು ಅಂದ್ರೆ ಒಂದು ಸೆಲೆಬ್ರೇಷನ್ ಅಂತ ಆಗಲೇ ಹೇಳಿದ್ನಲ್ಲ. ಅಪ್ಪು ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅನ್ನೋ ಸೆಲೆಬ್ರೇಷನ್, ಅದು ಒಂದು ಫೀಲಿಂಗ್. ಅದು ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ಆಕೆ ತಾಯಿಗಿನ ಕಂಪೇರ್ ಮಾಡ್ತಾರೆ, ತಾಯಿನ ನೋಡ್ತಾ ಇದ್ದೆ ನಾನು ಅಂತೇಳಿ. ಅದು ದೊಡ್ಡ ಮನೆಗೆ ಇರುವಂಥ ಒಂದು ನಿಜಕ್ಕೂ ಖುಷಿ ಕೊಡುವಂಥ ವಿಚಾರ. ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇಲ್ಲೊಂದಷ್ಟು ಮಹಿಳಾ ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿರೋದು? ನಾವು ಬೆಳಗಾವಿಯಿಂದ ಬಂದಿರೋದು. ಅಪ್ಪು ಸರ್ ಬಗ್ಗೆ. ಅಪ್ಪು ಸರ್ ನಮ್ಗೆ ದೇವ್ರಿದ್ದಂಗೆ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೆ ಅವ್ರು ಕಳ್ಕೊಂಡಿದ್ದು ನಮ್ಗೆ ಅವ್ರು ಇನ್ನೂ ಅದಾರ ಅನಿಸ್ತೈತಿ ನಮ್ಗೆ. ಅವರೆಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ಮಾತು ಬರೋದಿಲ್ಲ. 50 ವರ್ಷದ ಹುಟ್ಟುಹಬ್ಬ. ಅವ್ರನ್ನ ನೋಡ್ಬೇಕಂತ ಭಾಳ ಇಷ್ಟ ಆಯ್ತು ನಮಗೆ ಮೊದಲಿಂದನೂ. ಅವ್ರನ್ನ ನೋಡೋಕ್ಕಾಗಲಿಲ್ಲ. ಇದು ಬರೋದು 2ನೇ ಸಲ ನಾವಿಲ್ಲಿ. ಮಾತು ಬರ್ತಾ ಇಲ್ಲ. ಅಪ್ಪು ಅವರು ತುಂಬ ಸರಳ ಜೀವಿ, ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ. ಅವ್ರು ಹೇಗಿದ್ರೂ ನಾವು ಅವ್ರನ್ನ ಇಷ್ಟಪಡ್ತೀವಿ. ಎಲ್ಲರಿಗೂ ತುಂಬ ಸಹಾಯ ಮಾಡಿದ್ದಾರೆ. ದೇವರು ಬೇಗ ಕರ್ಕೊಂಡ್ಬಿಟ್ರು ಅವ್ರನ್ನ. ಕೂಡ ತುಂಬ ಬೇಜಾರಾಗುವಂಥ. ಅವರೆಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ಎಸ್, ನೋಡಿ ನೀತಿ, ಇದು ಅಭಿಮಾನಿಗಳಿಗೆ ಬೇಜಾರಾಗುವಂಥ ವಿಚಾರ. ಜೊತೆಲೇ ಇರ್ತಾರೆ, ಇಲ್ಲೇ ಇರ್ತಾರೆ, ಅಕ್ಕಪಕ್ಕದಲ್ಲೇ ಇದ್ದಾರೆ ಅನ್ನೋ ಒಂದು ಖುಷಿ ಕೊಡುವಂಥ ವಿಚಾರ. ಜೊತೆಗೆ ಅಪ್ಪು ಇಲ್ಲ ಅನ್ನೋ ಆ ಒಂದು ಮಾತೇ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲರೂ ಭಾವುಕರಾಗ್ತಾರೆ. ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಪ್ರೀತಿ, ವಿಶ್ವಾಸ, ಎಲ್ಲರೂ ಇಷ್ಟಪಡುವಂಥ ಪ್ರಮುಖವಾಗಿ ಬಂದಂಥವ್ರು. ಮೇಡಮ್, ಇಲ್ಲೊಬ್ರು ಇದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ಇವತ್ತಿನ ಒಂದು ಸಮಾಧಿ ಬಳಿ ಬಂದು ಅಪ್ಪು ಅವರ ದರ್ಶನ ಪಡ್ಕೊಂಡು, ಅಪ್ಪು ಅವ್ರನ್ನ ನೋಡಿ ಅವ್ರ ಜೊತೆ ಒಂದು ಫೋಟೋ ತಕ್ಕೊಂಡು ಹೇಳ್ತಾ ಇದ್ರು. ಆಗಲೇ ಒಬ್ಬರು ಮಹಿಳಾ ಅಭಿಮಾನಿಗಳು ಅವ್ರನ್ನ ನೋಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ನಿಜಕ್ಕೂ 50ನೇ ವರ್ಷದ ಹುಟ್ಟುಹಬ್ಬ ಇಡೀ ಕರ್ನಾಟಕಕ್ಕೆ ಖುಷಿ ಕೊಡುವಂಥ ವಿಚಾರ ಆಗುತ್ತೆ. ಎಲ್ಲರೂ ಪ್ರೀತಿಯಿಂದ ಬಂದು ಅಪ್ಪು ಅವ್ರನ್ನ ದರ್ಶನ ಮಾಡ್ತಾ ಇದ್ದಾರೆ ಅವರ ಸನ್ನಿಧಿಯಲ್ಲಿ. ನೀತಿ, ಓಕೆ, ಥ್ಯಾಂಕ್ ಯು ರಮೇಶ್, ನಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಭಿಮಾನಿಗಳ